السلام عليكم ورحمة الله تعالى وبركاته. بسم الله والصلاة والسلام على أشرف المرسلين وعلى آله وصحبه أجمعين. أما بعد ವೇದಿಕೆಯಲ್ಲಿರುವಂತಹ ನನ್ನ ಊರಿನಿಂದವರೇ, ನನ್ನ ಮಾತನ್ನು ಆಲಿಸಿ ತೀರ್ಪನ್ನು ನೀಡುವಂತಹ ತೀರ್ಪುಗಾರರೇ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ನನ್ನ ಪ್ರೀತಿಯ ಸಹೋದರ ಮಿತ್ರರೇ, ಈ ಎನ್ಲಿವನ್ ವೇದಿಕೆಯಲ್ಲಿ ನನ್ನಲ್ಲಿ ಅರ್ಪಿತವಾದಂತಹ ವಿಷಯ ಕುರ್ಆನ್ ಮನುಷ್ಯ ಅತೀತವೇ ಎನ್ನುವುದರ ಕುರಿತಾಗಿದೆ. ಕುರ್ಆನ್ ಅನ್ನು ಒಮ್ಮೆ ಆಳವಾಗಿ ಅಧ್ಯಯನ ನಡೆಸಿದಾಗ ಅದರಲ್ಲಿ ಲಭಿಸುವಂತಹ ಮಾಹಿತಿ, ಕುರ್ಆನ್ ಯಾವತ್ತೂ ಮನುಷ್ಯ ಸ್ವಯಂಕೃತವಲ್ಲ. ಮನುಷ್ಯ ಪಿತಾ ಆದಮ್ ಅಲೈಹಿಸ್ಸಲಾಮರವರು ಈ ಭೂಲೋಕಕ್ಕೆ ಬಂದ ನಂತರ ಸುಮಾರು 1,24,000 ಅಂಬಿಯಾ ಮುರ್ಸಲ್ಗಳನ್ನು ಅಲ್ಲಾಹನು ಈ ಭೂಲೋಕಕ್ಕೆ ಕಳುಹಿಸಿದ್ದಾನೆ. ಅವರಲ್ಲಿ ಕೆಲವರಿಗೆ ಕೆಲವು ಗ್ರಂಥಗಳನ್ನು ಅಲ್ಲಾಹ ನೀಡಿದ್ದಾನೆ. ಆದರೆ ಕೊನೆಗೆ ಬಂದಂತಹ ಅವರು ಪ್ರವಾದಿಯಾಗಿದ್ದಾರೆ, ನಮ್ಮ ನಿಮ್ಮೆಲ್ಲರ ನೇತಾರ ಖಾತಿಮುರ್ ರಸೂಲ್ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಲಭಿಸಿದಂತಹ ಒಂದು ಗ್ರಂಥವಾಗಿದೆ ಈ ಕುರ್ಆನ್ ಎಂಬುದು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ಕುರ್ಆನ್ ಅವತೀರ್ಣಗೊಂಡಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಯಸ್ಸು 40 ಆಗಿತ್ತು. ಅಂದು ಮಕ್ಕಾದಲ್ಲಿ ಜೀವಿಸುತ್ತಿದ್ದಂತಹ ಬಹುತೇಕ ಮಕ್ಕಾ ನಿವಾಸಿಗಳು ಅವರು ಅರಬಿ ಸಾಹಿತ್ಯದಲ್ಲಿ ನೈಪುಣ್ಯ ಹೊಂದಿದಂತಹ, ಅರಬಿ ಸಾಹಿತ್ಯದಲ್ಲಿ ಮುಂಚೂಣಿಯಲ್ಲಿರುವಂತಹ ಅರಬಿಗಳಾಗಿದ್ದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಾಹಿತ್ಯ ಸಂಪುಷ್ಟವಾದ ಕುರ್ಆನ್ ಎಂಬ ಗ್ರಂಥವು ಲಭಿಸಿದೆ ಎಂದು ತಿಳಿದಾಗ ಅವರು ಕುರ್ಆನ್ ಕುರಿತು ಟೀಕಿಸುತ್ತಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಅವರು ಟೀಕಿಸುತ್ತಾರೆ. ಈ ಕುರ್ಆನ್ ಎಂಬುದು ಅದೊಂದು ಮಾಠವಾಗಿದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜಾದುಗಾರರಾಗಿದ್ದಾರೆ, ಜ್ಯೋತಿಷ್ಯಗಾರರಾಗಿದ್ದಾರೆ ಎಂದೆಲ್ಲ ಹೇಳಿದಾಗ ಅಲ್ಲಾಹನು ಕುರ್ಆನ್ ನಲ್ಲಿ ಒಂದು ಆಯತನ್ನು ಅವತೀರ್ಣಗೊಳಿಸುತ್ತಾನೆ. ಆ ಮಕ್ಕಾ ಮುಶ್ರಿಕಗಳಿಗೆ ವಿರುದ್ಧವಾಗಿ ಒಂದು ಆಯತನ್ನು ಸವಾಲಾಗಿ ಅಲ್ಲಾಹನು ಅವತೀರ್ಣಗೊಳಿಸುತ್ತಾನೆ. ವ ಇನ್ ಕುಂತುಂ ಫೀ ರೈಬಿ ಮಿಮ್ಮಾ ನಝಲ್ನಾ ಅಲಾ ಅಬ್ದಿನಾ ಫಅತು ಬಿಸೂರತಿನ್ ಮಿನ್ ಮಿಸ್ಲಿಹಿ. ಓ ಮಕ್ಕಾ ಮುಶ್ರಿಕಗಳೇ, ನೀವು ಅರಬಿ ಸಾಹಿತ್ಯದಲ್ಲಿ ಸಂಪುಷ್ಟರಾಗಿದ್ದರೆ, ಅರಬಿ ಸಾಹಿತ್ಯದಲ್ಲಿ ಸಾಹಿತ್ಯ ಸಂಪುಷ್ಟರಾಗಿದ್ದರೆ, ಮೇಲುಗೈ ಸಾಧಿಸಿದ ಸಾಹಿತ್ಯಗಾರರಾಗಿದ್ದರೆ, ಕುರ್ಆನಿಗೆ ತುಲನೆಗೊಳ್ಳುವ, ಕುರ್ಆನಿಗೆ ಸಮಾನವಾಗುವಂತಹ ಒಂದೇ ಒಂದು ಅಧ್ಯಾಯವನ್ನು ತನ್ನಿ ಎಂದು ಅಲ್ಲಾಹನು ಮುಶ್ರಿಕರಿಗೆ ಒಂದು ಸವಾಲನ್ನು ಎಸೆದಾಗ ಮುಖೀರತ್ ಇಬ್ನ್ ವಲೀದ್ನಂತಹ ದೊಡ್ಡ ದೊಡ್ಡ ಸಾಹಿತ್ಯ ಕವಿಗಳು ರಾತ್ರಿ ಹಗಲೆನ್ನದೆ, ಊಟ ನಿದ್ರೆ ಇಲ್ಲದೆ ಅವರು ಕುರ್ಆನಿಗೆ ಸಮಾನವಾಗುವಂತಹ ಒಂದು ಆಯತನ್ನು ತರಲು ಪ್ರಯತ್ನಿಸಿದರು. ಒಂದೇ ಒಂದು ಆಯತ್ತು, ಒಂದೇ ಒಂದು ಅಧ್ಯಾಯ ಬಿಡಿ, ಒಂದೇ ಒಂದು ಆಯತ್ತು ಕೂಡ ಅವರಿಗೆ ತರಲು ಸಾಧ್ಯವಾಗಲಿಲ್ಲ. ಅಲ್ಲಾಹನು ಕುರ್ಆನ್ ನಲ್ಲಿ ಹೇಳುತ್ತಾನೆ, ಕುರ್ಆನ್ ಎಂಬುದು ಅದು ನನ್ನ ಗ್ರಂಥವಾಗಿದೆ, ಅದು ಮನುಷ್ಯ ನಿರ್ಮಿಸಿದ ಸ್ವಯಂಕೃತವಲ್ಲ, ಅದು ನನ್ನ ಗ್ರಂಥವಾಗಿದೆ ಎಂದು ಕುರ್ಆನ್ ಅಲ್ಲಾಹನು ಸ್ಪಷ್ಟವಾಗಿ ಕುರ್ಆನ್ ನಲ್ಲಿ ತಿಳಿಸುತ್ತಾನೆ. ನಾವು ಬೇರೆ ಗ್ರಂಥಗಳಿಗೆ ಒಮ್ಮೆ ಕಣ್ಣಾಡಿಸಿ ನೋಡುವುದಾದರೆ, ಉದಾಹರಣೆಗೆ ಬೈಬಲ್ ಎಂಬ ಗ್ರಂಥಕ್ಕೆ ನಾವು ಕಣ್ಣಾಡಿಸಿ ನೋಡಿದಾದರೆ ಅದರಲ್ಲಿ ಓಲ್ಡ್ ಟೆಸ್ಟ್ ಹಾಗೂ ನ್ಯೂ ಟೆಸ್ಟ್ ಎಂದು ನಮಗೆ ಕಾಣಬಹುದು. ಆದರೆ ಕುರ್ಆನ್ 1400 ವರ್ಷವಾಯಿತು. ಹಲವಾರು ನಾಸ್ತಿಕವಾದಿಗಳು, ಹಲವಾರು ಯುಕ್ತಿವಾದಿಗಳು ಕುರ್ಆನ್ ನಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು, ಕುರ್ಆನ್ ನಲ್ಲಿ ಏನಾದರೂ ಒಂದು ಪದಗಳನ್ನು ತುರುಕಿಸಲು ಪ್ರಯತ್ನಿಸಿದರು. ಇದುವರೆಗೂ ಒಂದೇ ಒಂದು ಪದವನ್ನು ಅವರಿಗೆ ಬದಲಾಯಿಸಲು, ಇದುವರೆಗೆ ಒಂದೇ ಒಂದು ಅಕ್ಷರವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕುರ್ಆನ್ ನಲ್ಲಿ ಪ್ರೀತಿಯ ಸಹೋದರರೇ, ಕುರ್ಆನ್ ನಲ್ಲಿ 6,666 ಆಯತ್ತುಗಳು ಅವತೀರ್ಣಗೊಂಡಾಗ ಸುಮಾರು 1000ಕ್ಕೂ ಮಿಕ್ಕ ಆಯತ್ತುಗಳು ವೈಜ್ಞಾನಿಕವಾಗಿ ಅವತೀರ್ಣಗೊಂಡಿದೆ. ಸಮಯದ ಅಭಾವ ಇರುವುದರಿಂದ ಕುರ್ಆನ್ ಯಾವತ್ತೂ ಅದು ಮನುಷ್ಯ ಅತೀತವಲ್ಲ ಎಂದು ನಾನು ವಾಸ್ತವ ಮಾಡಿಕೊಂಡು ಈ ಮಾತಿಗೆ ಕೊನೆ ಇಡುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.